ಈಗಾಗಲೇ ಕೇರಳದ ಭೂಕುಸಿತದಿಂದಾಗಿ 90ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಇದು ಕೇರಳ ಭೂಕುಸಿತದಿಂದ ಬಚಾವಾದ ಕುಟುಂಬದ ಕಥೆ. ಭೂಕುಸಿತದಿಂದ ಬಚಾವಾದ ಚಾಮರಾಜನಗರ ಕುಟುಂಬ. ವಿನೋದ್ ಕುಟುಂಬ ಪ್ರವಾಹದಲ್ಲಿ ಬಚಾವ್ ಆಗಿದ್ದೇ ರೋಚಕ. ಕೇರಳದ ಚೂರಲ್ ಮಲೆಯಲ್ಲಿ ವಾಸವಿದ್ದ ವಿನೋದ್ ಕುಟುಂಬ ಈ ಭಯಾನಕ ಭೂಕುಸಿತದಿಂದಾಗಿ ಪಾರಾಗಿದ್ದಾರೆ. ಅವರು ಹೇಗೆ ಪಾರಾದ್ರು? ಆ ಪಾರಾಗಿದ್ದೇ ರೋಚಕ ಅಂತಾನೆ ಹೇಳಬಹುದು. ಮಧ್ಯರಾತ್ರಿ ಹಸುವಿನ ಚೀರಾಟ ಕೇಳಿ ಬಂದಿದೆ. ಹೀಗಾಗಿ ಎಲ್ಲರೂ ಕೂಡ ಎಚ್ಚರಗೊಂಡ್ರು. ಅದಾದ್ಮೇಲೆ ಇಡೀ ಕುಟುಂಬ ಸುರಕ್ಷಿತ ಪ್ರದೇಶಕ್ಕೆ ಮಧ್ಯರಾತ್ರಿ ಅವರು ಶಿಫ್ಟ್ ಆಗ್ತಾರೆ. ಎತ್ತರದ ಪ್ರದೇಶ ಏರಿದ ಬಳಿಕ ತಾವಿದ್ದಂತಹ ಮನೆಯೇ ತದನಂತರ ಮಾಯವಾಗಿಬಿಡುತ್ತೆ. ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಸದ್ಯ ಇವರು ಮಧ್ಯರಾತ್ರಿ ಶಿಫ್ಟ್ ಮಾಡಿದ್ದಕ್ಕೆ ಒಳ್ಳೆಯದಾಯಿತು. ಇಲ್ಲ ಅಂದಿದ್ರೆ ಈ ಕುಟುಂಬ ಕೂಡ ಈ ಭೂಕುಸಿತದಲ್ಲಿ ಸಿಲುಕಿಕೊಳ್ತಿದ್ರು. ವಿನೋದ್, ಶ್ರೀಲಕ್ಷ್ಮಿ, ಜಯಶ್ರೀ, ಸಿದ್ದರಾಜು, ಮಹೇಶ್, ಗೌರಮ್ಮ ಎಂಬುವವರು ಈಗ ರಕ್ಷಣೆಯ ನಿರೀಕ್ಷೆಯಲ್ಲಿದ್ದಾರೆ. ವಿನೋದ್ ಪತ್ನಿ ಪ್ರವಿದಾ, ಅತ್ತೆ ಲಕ್ಷ್ಮಿ, ಅಮ್ಮ ಕೆಂಪಮ್ಮ ಚಾಮರಾಜನಗರಕ್ಕೆ ಬಂದಿರುವ ಮೆಪಾಡಿಯಲ್ಲಿದ್ದ ಕುಟುಂಬ ಇವರು. ಕಾಲಷ್ಟೊತ್ತಿಗೆ ಫೋನ್ ಬಂತು. ನಮಗೆ ಫೋನ್ ಬಂದು ಹಸ್ಬೆಂಡ್ ಈ ಥರ ಹೇಳಿದ್ರು, ಈ ಥರ ಮನೆ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ, ನಾವು ಸೇಫ್ ಆಗಿದ್ದೀವಿ ಅಂತ ಹೇಳಿದ್ರು ಅವರು. ಅದಕ್ಕೆ ನಿಮ್ಗೆ ಹೆಂಗೆ ಗೊತ್ತಾಯಿತು, ನೀವು ಹೆಂಗೆ ಸೇಫ್ ಆದ್ರಿ ಅಂದರೆ, ಅಷ್ಟು ದೊಡ್ಡ ಪ್ರಳಯ ಆಗಿಬಿಟ್ಟಿದೆ ಆ ಊರಲ್ಲಿ. ಆವಾಗಲೇ ಸ್ಪಾಟಲ್ಲೇ ಎಲ್ಲ ನ್ಯೂಸ್ ಚಾನಲ್ ಅವರು ಅಲ್ಲಿಗೆ ಹೋಗಿದ್ದಾರೆ. ಅವಾಗ ಟಿ ವಿಲೂ ಬರ್ತಾ ಇದೆ ಈ ಥರ. ಆಗ ಹಸ್ಬೆಂಡ್ ಹೇಳಿದ್ರು, ಹಸು ಅಳ್ತಾ ಇತ್ತು, 1:45 ಹಸು ಮನೇಲಿ ಅಳ್ತಾ ಇತ್ತು. ಅವ್ರ ಅತ್ತೆ ಹಸು ಅಳ್ತಾ ಇತ್ತು. ಅದಕ್ಕೆ ಇವರು ಯಾಕೆ ಹಸು ಇಷ್ಟೊಂದು ಅಳ್ತಿದೆ ಅಂತ ಇವರೆಲ್ಲ ಹೋಗಿ ನೋಡೋ ತನಕ ನೀರು ಹಂಗೆ ಬಂದು ಕೊಟ್ಟಿಗೆ ಫುಲ್ಲು ನೀರು ಹತ್ಕೊಂಡು ಎಲ್ಲರಿಗೂ ನೀರು ಮುಳಿಕೊಂಡು ಹಸು ಹತ್ತೋದ್ರಿಂದ ಇವ್ರು ಬಚಾವಾದ್ರು. ಆಗ ಇವ್ರು ಏನು ಮಾಡಿದ್ರು, ಪಕ್ಕದಲ್ಲೇ ಒಂದು ಬೆಟ್ಟ ಇತ್ತು, ಅಲ್ಲಿಗೆ ಎಲ್ಲರೂ ಸೇರಿ ಅಲ್ಲಿಗೆ ಓಡೊಂಟೋಗ್ಬಿಟ್ಟಿದ್ದಾರೆ. ಬೆಟ್ಟ ಮೇಲ್ಗಡೆಗೆ ಅಲ್ಲೊಂದು 200-300 ಜನ ಒಂಟಿಯಾಗಿ ಸಿಕ್ಕಾಕೊಬಿಟ್ಟಿದ್ದಾರೆ. ಒಂದು 500-600 ಮನೆಗಳು ಜಾಸ್ತಿನೇ ಹೋಗಿದೆ ಸರ್, ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ನನ್ನ ಮೇಪಾಡಿ ಪಕ್ಕದ ಊರಲ್ಲಿ ಇರೋದು. ನನ್ನನ್ನು ಮದುವೆ ಮಾಡ್ಕೊಂಡು ಹೋಗಿರೋದು ಚೂರ್ನಮಲೆ. ಇವಾಗ ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ, ಆಮೇಲೆ ನಮ್ಮ ಡ್ಯಾಡಿ, ಅವರ ಅಕ್ಕ ಮಕ್ಕಳು, ನಮ್ಮ ಕಸಿನ್ಸು ಎಲ್ಲ ಅಲ್ಲಿ ಸಿಕ್ಕಾಕೊಬಿಟ್ಟಿದ್ದಾರೆ ಈ ಘಟನೆಯಲ್ಲಿ. ನನ್ನ ಮಗಳು ಇವಾಗ ಅಲ್ಲಿ ಈ ಸಂಭವ ನಡೆದಿದೆ. ಇಲ್ಲ, ಅಲ್ಲಿಗೆ ನಾವು ಮದುವೆ ಮಾಡಿದ್ದು ಚೂರಲ್ ಮಲೆ ಅನ್ನೋ ಸಂಭವ. ನಮ್ಮ ಅಳಿಯ, ನಮ್ಮ ಅತ್ತಿಗೆ, ನಮ್ಮ ಬೀಗ್ತಿ, ನಮ್ಮ ಬೀಗರು ಅವರೆಲ್ಲ ಅಲ್ಲೇ ಸಿಗಾಕೊಂಬಿಟ್ಟವ್ರೆ. ಈಗ ಅವರು ಆ ಕಡೆ ಬ್ರಿಡ್ಜ್ ಹೋಗ್ಬಿಟ್ಟು ಅವರು ಆ ಕಡೆಯಿಂದ ವಾಪಸ್ ಈ ಕಡೆ ಬರೋಕ್ಕೂ ಆಯ್ತಾ ಇಲ್ಲ, ಈ ಕಡೆಯಿಂದ ಆ ಕಡೆ ಯಾರೂ ಹೋಗೋಕ್ಕೂ ಆಯ್ತಾ ಇಲ್ಲ. ಆ ರೀತಿ ಆಗ್ಬಿಟ್ಟೈತೆ. ಹೆಲಿಕಾಪ್ಟರ್ ಕಳಿಸಿ ಅವ್ರನ್ನೆಲ್ಲ ಸೇಫ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆಯಿಂದ. ಆದರೆ ಇಷ್ಟೊತ್ತು ಆಗ್ಬಿಟ್ಟು ಅಲ್ಲಿ ಹೆಲಿಕಾಪ್ಟರ್ ಹೋಗ್ತಾ ಇಲ್ಲ, ಅಲ್ಲಿ ಕ್ಲೈಮೇಟ್ ಸರಿ ಇಲ್ಲ, ಹೆಲಿಕಾಪ್ಟರ್ ಇಳಿತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಮಗಳು ಇವಾಗ ಅಲ್ಲಿ ಈ ಸಂಭವ ನಡೆದಿದೆ. ಇಲ್ಲ, ಅಲ್ಲಿಗೆ ನಾವು ಮದುವೆ ಮಾಡಿದ್ದು ಚೂರಲ್ ಮಲೆ ಅನ್ನೋ ಸಂಭವ. ನಮ್ಮ ಅಳಿಯ, ನಮ್ಮ ಅತ್ತಿಗೆ, ನಮ್ಮ ಬೀಗ್ತಿ, ನಮ್ಮ ಬೀಗರು ಅವರೆಲ್ಲ ಅಲ್ಲೇ ಸಿಗಾಕೊಂಬಿಟ್ಟವ್ರೆ. ಈಗ ಅವರು ಆ ಕಡೆ ಬ್ರಿಡ್ಜ್ ಹೋಗ್ಬಿಟ್ಟು ಅವರು ಆ ಕಡೆಯಿಂದ ವಾಪಸ್ ಈ ಕಡೆ ಬರೋಕ್ಕೂ ಆಯ್ತಾ ಇಲ್ಲ, ಈ ಕಡೆಯಿಂದ ಆ ಕಡೆ ಯಾರೂ ಹೋಗೋಕ್ಕೂ ಆಯ್ತಾ ಇಲ್ಲ. ಆ ರೀತಿ ಆಗ್ಬಿಟ್ಟೈತೆ. ಹೆಲಿಕಾಪ್ಟರ್ ಕಳಿಸಿ ಅವ್ರನ್ನೆಲ್ಲ ಸೇಫ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆಯಿಂದ. ಆದರೆ ಇಷ್ಟೊತ್ತು ಆಗ್ಬಿಟ್ಟು ಅಲ್ಲಿ ಹೆಲಿಕಾಪ್ಟರ್ ಹೋಗ್ತಾ ಇಲ್ಲ, ಅಲ್ಲಿ ಕ್ಲೈಮೇಟ್ ಸರಿ ಇಲ್ಲ, ಹೆಲಿಕಾಪ್ಟರ್ ಇಳಿತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಮಗಳು ಇವಾಗ ಅಲ್ಲಿ ಈ ಸಂಭವ ನಡೆದಿದೆ. ಇಲ್ಲ, ಅಲ್ಲಿಗೆ ನಾವು ಮದುವೆ ಮಾಡಿದ್ದು ಚೂರಲ್ ಮಲೆ ಅನ್ನೋ ಸಂಭವ. ನಮ್ಮ ಅಳಿಯ, ನಮ್ಮ ಅತ್ತಿಗೆ, ನಮ್ಮ ಬೀಗ್ತಿ, ನಮ್ಮ ಬೀಗರು ಅವರೆಲ್ಲ ಅಲ್ಲೇ ಸಿಗಾಕೊಂಬಿಟ್ಟವ್ರೆ. ಈಗ ಅವರು ಆ ಕಡೆ ಬ್ರಿಡ್ಜ್ ಹೋಗ್ಬಿಟ್ಟು ಅವರು ಆ ಕಡೆಯಿಂದ ವಾಪಸ್ ಈ ಕಡೆ ಬರೋಕ್ಕೂ ಆಯ್ತಾ ಇಲ್ಲ, ಈ ಕಡೆಯಿಂದ ಆ ಕಡೆ ಯಾರೂ ಹೋಗೋಕ್ಕೂ ಆಯ್ತಾ ಇಲ್ಲ. ಆ ರೀತಿ ಆಗ್ಬಿಟ್ಟೈತೆ. ಹೆಲಿಕಾಪ್ಟರ್ ಕಳಿಸಿ ಅವ್ರನ್ನೆಲ್ಲ ಸೇಫ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆಯಿಂದ. ಆದರೆ ಇಷ್ಟೊತ್ತು ಆಗ್ಬಿಟ್ಟು ಅಲ್ಲಿ ಹೆಲಿಕಾಪ್ಟರ್ ಹೋಗ್ತಾ ಇಲ್ಲ, ಅಲ್ಲಿ ಕ್ಲೈಮೇಟ್ ಸರಿ ಇಲ್ಲ, ಹೆಲಿಕಾಪ್ಟರ್ ಇಳಿತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಮಗಳು ಇವಾಗ ಅಲ್ಲಿ ಈ ಸಂಭವ ನಡೆದಿದೆ. ಇಲ್ಲ, ಅಲ್ಲಿಗೆ ನಾವು ಮದುವೆ ಮಾಡಿದ್ದು ಚೂರಲ್ ಮಲೆ ಅನ್ನೋ ಸಂಭವ. ನಮ್ಮ ಅಳಿಯ, ನಮ್ಮ ಅತ್ತಿಗೆ, ನಮ್ಮ ಬೀಗ್ತಿ, ನಮ್ಮ ಬೀಗರು ಅವರೆಲ್ಲ ಅಲ್ಲೇ ಸಿಗಾಕೊಂಬಿಟ್ಟವ್ರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.